ರಕ್ತದಲ್ಲಿ ಕೆಲವು ರೇಖೆಗಳಿಗೆ ಪರಸ್ಪರ ಸಂಬಂಧ ಸೇರಿಕೊಂಡಾಗ ಅದರಿಂದ ಏನು ಉಪಯೋಗ ಆಗುತ್ತದೆ? ಶ್ರೀಮಂತಿಕೆಯನ್ನು ತರಬಹುದು, ಇಲ್ಲ ಕಷ್ಟ ನಷ್ಟಗಳನ್ನು ತರಬಹುದು, ಬಿಸಿನೆಸ್ ಮ್ಯಾನ್ ಮಾಡಬಹುದು, ಉನ್ನತವಾದ ಹುದ್ದೆಗೆ ಏರಿಸಬಹುದು, ಹಾಗೆಯೇ ಹೆಚ್ಚಿನ ಜೀವನಾಭಿವೃದ್ಧಿಯನ್ನು ತರಬಹುದು. ಆ ರೀತಿಯಲ್ಲಿ ನಾವು ನೋಡುವುದಾದರೆ ಈಗ ಆಯುಷ ರೇಖೆ ಮತ್ತು ರೇಖೆಗಳ ಸಂಬಂಧವನ್ನ ನೋಡೋಣ. ಅದು ಯಾವ ರೀತಿ, ಎಲ್ಲಿಂದ ಹೊರಟಾಗ ನಾವು ಶ್ರೀಮಂತಿಕೆಯನ್ನು ಕಾಣಬಹುದು ಅಥವಾ ಹಣಾಭಿವೃದ್ಧಿಯನ್ನು ಕಾಣಬಹುದು, ಅಥವಾ ಶ್ರೀಮಂತಿಕೆಯನ್ನು ಅನುಭವಿಸಲು ಸಾಧ್ಯ, ಬಿಸಿನೆಸ್ ಮ್ಯಾನ್ ಆಗಿ ಹೆಚ್ಚು ಹಣ ಸಂಪಾದನೆ ಮಾಡಲು ಎಲ್ಲಿಂದ ಹೊರಟಾಗ ಮತ್ತು ಆಯುಷ ರೇಖೆಗಳ ಸಂಬಂಧ ಯಾವ ರೀತಿ ಒಬ್ಬ ಮನುಷ್ಯನನ್ನು ಶ್ರೀಮಂತನನ್ನಾಗಿ ಮಾಡುತ್ತಾನೆ ಎಂಬುದನ್ನು ನೋಡೋಣ. ಆ ವಿಚಾರಗಳನ್ನು ನಾವು ತಿಳಿದುಕೊಳ್ಳುವುದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾನು ಮೊದಲು ಹೇಳಿದೆ, ಜ್ಞಾನರೇಖೆ ಮತ್ತು ಆಯುಷ ರೇಖೆಗಳ ಒಂದು ಸೇರಿದಾಗ ಅಥವಾ ಅದರ ಪರಸ್ಪರ ಸಂಬಂಧಗಳು ಯಾವ ರೀತಿ ಇರುತ್ತದೆ, ಒಬ್ಬ ಮನುಷ್ಯನನ್ನು ಯಾವ ರೀತಿ ಶ್ರೀಮಂತನನ್ನಾಗಿ ಮಾಡಬಹುದು, ಹಣವಂತನಾಗಿ ಮಾಡಬಹುದು, ಉದ್ಯೋಗಸ್ಥನನ್ನಾಗಿ ಮಾಡಬಹುದು, ಅಥವಾ ವ್ಯಾಪಾರಿ ವ್ಯವಹಾರಿಯನ್ನಾಗಿ ಮಾಡಬಹುದು ಎಂಬುದನ್ನ ಈ ರೇಖೆಗಳನ್ನು ನೋಡಿ ನಾವು ತಿಳಿಯಬಹುದು. ಹಾಗಾದರೆ ಆ ರೇಖೆಗಳು ಹೇಗಿರುತ್ತದೆ, ಎಲ್ಲಿಂದ ಹೊರಟಾಗ ಇಂತಹ ಬದಲಾವಣೆಗಳನ್ನು ಜೀವನದಲ್ಲಿ ಕಾಣಲು ಸಾಧ್ಯ, ಅದೇ ರೀತಿ ನಾವು ಯಾವ ರೀತಿ ಅದನ್ನ ಸರಿಯಾಗಿ ಬಳಸಿಕೊಳ್ಳಬೇಕು ಮುಂತಾದ ವಿಚಾರಗಳಿದೆ. ಈ ವಿಚಾರಗಳು ತಿಳಿದುಕೊಳ್ಳುವಂತಹ ವ್ಯಕ್ತಿಗಳಿಗೆ ತಮ್ಮ ಜೀವನದಲ್ಲಿ ಆಗುವ ಬದಲಾವಣೆಗಳ ಬಗ್ಗೆ ತಿಳಿಯಲು ಸಾಧ್ಯವಾಗುತ್ತದೆ. ಈಗ ಅವರು ಕಷ್ಟದಲ್ಲಿರಬಹುದು ಅಥವಾ ದುಃಖದಲ್ಲಿರಬಹುದು, ಹಲವು ರೀತಿಯ ತೊಂದರೆಯಲ್ಲಿರಬಹುದು, ಆದರೆ ಮುಂದೊಂದು ದಿನ ಅವರ ಜೀವನದ ರೀತಿಯೇ ಬದಲಾಗುವಂತಹ ಸ್ಥಿತಿ ಇದೆ. ಹಾಗಾದರೆ ಈ ರೇಖೆಗಳನ್ನು ನೋಡಿದರೆ ನಮಗೆ ಅದನ್ನು ತಿಳಿಯಬಹುದು. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಅನ್ನ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ನಲ್ಲಿ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವುದರಿಂದ ನಿಮಗೆ ಎಲ್ಲಾ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿದಾಗಲೇ ನಿಮಗೆ ಎಲ್ಲವೂ ಸರಿಯಾಗಿ ಮನದಟ್ಟಾಗುವುದು, ಇಲ್ಲದಿದ್ದರೆ ಅನುಮಾನಗಳು ಹಾಗೆಯೇ ಉಳಿದುಕೊಳ್ಳುತ್ತೆ. ಆದ್ದರಿಂದ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ತುಂಬಾ ಜನರಿಗೆ ತಮ್ಮ ಭವಿಷ್ಯ ತಿಳಿಯಬೇಕೆಂಬ ಕುತೂಹಲ ಇದೆ, ಆಸಕ್ತಿಯೂ ಇದೆ, ನಂಬಿಕೆಯೂ ಇದೆ. ಆದರೆ ಅದನ್ನು ತಿಳಿಯಲು ಏನು ಮಾಡಬೇಕೆಂಬ ಅವರ ಸಮಸ್ಯೆ ಅವರನ್ನು ದಿನವೂ ಕಾಡುತ್ತಿದೆ. ಅಂಥವರಿಗಾಗಿ ಇಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರ್ಗೆ ಹಾಯ್ ಅಂತ ಅಥವಾ ಎಸ್ ಅಂತ ನಮ್ಮ ಭವಿಷ್ಯ ತಿಳಿಯಬೇಕು ಮುಂತಾದ ಯಾವುದಾದ್ರೂ ಒಂದು ಮೆಸೇಜ್ ಅನ್ನ ಕಳಿಸಿ, ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ನೀವು ಮನೆಯಲ್ಲೇ ಕುಳಿತು ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ಮುಂದುವರಿದರೆ ನಿಮ್ಮ ನಿಖರವಾದ ಭವಿಷ್ಯ ಹುಟ್ಟಿದಾಗನಿಂದ ಕೊನೆಯವರೆಗೆ ಜೀವನದಲ್ಲಿ ಏನೇನು ನಡೆಯುತ್ತದೆ, ಬರುವ ಕಷ್ಟ ನಷ್ಟಗಳನ್ನು ಪರಿಹರಿಸಿಕೊಳ್ಳುವುದು ಹೇಗೆ ಮುಂತಾದ ಎಲ್ಲಾ ವಿಚಾರಗಳನ್ನು ತಿಳಿಸಲಾಗುವುದು. ಆಸಕ್ತಿ ಮತ್ತು ನಂಬಿಕೆ ಇದ್ದವರು ಇಂತಹ ಸಂದರ್ಭವನ್ನು ಬಳಸಿಕೊಳ್ಳಬಹುದು. ಈಗ ನಾನು ಹೇಳಿದೆ ನಿಮಗೆ ಏನು ಆಯುಷ ರೇಖೆ ಮತ್ತು ನಮ್ಮ ರೇಖೆ. ಆಯುಷ ರೇಖೆ ಅಂದ್ರೆ ಇಲ್ಲಿ ಗೊತ್ತು ನಿಮಗೆ, ಇದು ಎಲ್ಲಿದೆ ಎಂಬುದನ್ನು ನೋಡೋಣ. ಇದು ಜ್ಞಾನ ರೇಖೆ. ಈಗ ನೋಡಿ, ಜ್ಞಾನ ರೇಖೆಯ ಇದು ಜ್ಞಾನ ರೇಖೆ, ಇದು ಒಟ್ಟಿಗೆ ಹೊಂದಿರುತ್ತೆ ನೋಡಿ. ಈ ಆಯುಷ ರೇಖೆ ಮತ್ತು ಇದು ಒಟ್ಟಿಗೆ ಹೊಂದಿರುತ್ತೆ. ಜ್ಞಾನ ರೇಖೆ, ಈಗ ನಾನು ಹೇಳ್ತಿರೋದು ಜ್ಞಾನ ರೇಖೆ ಮತ್ತು ಆಯುಷ ರೇಖೆ, ಆಯುಷ ರೇಖೆ ಮತ್ತು ಜ್ಞಾನ ರೇಖೆ ರೇಖೆ. ಆದ್ರೆ ಇಲ್ಲಿ ನಮ್ಮ ಭಾಗ್ಯರೇಖೆ ಬೇರೆ ಇದೆ, ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಈಗ ನೋಡಿ, ಜ್ಞಾನ ರೇಖೆ, ಆಯುಷ ರೇಖೆ ಮತ್ತು ಜ್ಞಾನ ರೇಖೆಯು ಒಂದೇ ರೀತಿಯಲ್ಲಿ ಒಂದೇ ಸರಿಯಾಗಿ ಇಲ್ಲಿಂದನೇ ಹೋಗಿ ಹೊರಟಿದ್ದಾರೆ, ಕೂಡಲೇ ಅವರಿಗೆ ಸರಿಯಾಗಿ ಎದ್ದು ಕಾಣುವಂತಿದ್ದರೆ ಅವರಿಗೆ ಒಳ್ಳೆ ಯೋಚನೆ ಮಾಡುವಂತಹ ಶಕ್ತಿ ಇರುತ್ತದೆ. ಆದರೆ ಅವರು ಏನ್ ಮಾಡ್ತಾರೆ ಅಂದ್ರೆ, ಅವರು ಬಹಳ ದಿನಗಳವರೆಗೆ ಈಗಿದ್ದಾಗ ನೋಡಿ, ಇಲ್ಲಿಂದ ಇಲ್ಲಿದ್ದಾಗ ಅವರು ಬಹಳ ದಿನದವರೆಗೆ ಅವರ
ಬೇರೊಬ್ಬರ ಅಧೀನದಲ್ಲಿರುತ್ತಾರೆ. ಅಂದ್ರೆ ತಂದೆ ತಾಯಿ ಆಗಿರ್ಬೋದು, ಹಿರಿಯರಾಗಿರ್ಬೋದು, ಯಾರಾದರೂ ಅಧೀನದಲ್ಲಿ ಅವರು ಸ್ವಂತವಾಗಿ ಯೋಚಿಸುವಂತಹ ಕೆಲಸವನ್ನು ಮಾಡುವುದಿಲ್ಲ. ಈಗ ನೋಡಿ, ಆಚರಣೆ ಮತ್ತು ಜ್ಞಾನ ರೇಖೆಯು ಸೇರಿದ್ದರೆ ಅವರು ಯಾವಾಗಲೂ ಸ್ವಂತವಾಗಿ ಯೋಚನೆ ಮಾಡುವುದಿಲ್ಲ, ಯಾವುದೇ ನಿರ್ಧಾರವನ್ನು ಬೇಗನೆ ತೆಗೆದುಕೊಳ್ಳುವುದಿಲ್ಲ. ಹಾಗೆಯೇ ಈಗ ಇದು ಬೇರೆ ಬೇರೆಯಾಗಿದ್ದರೆ, ಈಗ ಅದನ್ನ ನಾವು ಹೇಳಿದ್ವು, ಒಂದೇನು ಹೇಳಿದ್ವಲ್ಲ, ಈಗ ಇದು ನೋಡಿ, ಈ ರೇಖೆ ಹೀಗೆ ಇಲ್ಲಿ ಸಂಧಿ ಇದೆ. ಈ ಸಂಧು ಬಿದ್ದಿದ್ದರೆ, ಆಯುಷ ರೇಖೆ ಮತ್ತು ಜ್ಞಾನ ರೇಖೆಯ ಮಧ್ಯೆ ಸಂಧು ಬಿದ್ದಿದ್ದರೆ ಅವರು ಯಾವುದೇ ಒಂದು ವಿಷಯವನ್ನ, ನಿರ್ಧಾರವನ್ನ ಬಹು ಬೇಗನೆ ಮಾಡ್ತಾರೆ. ಬೇಗನೆ ನಿರ್ಧಾರ ತೆಗೆದುಕೊಂಡು ತುಂಬಾ ಫಾಸ್ಟ್ ಆಗಿ ಎಲ್ಲಾ ಕಾರ್ಯಗಳನ್ನು ಮಾಡುವಂತಹ ಜನರಾಗಿರುತ್ತಾರೆ. ಅವರು ಸ್ವತಂತ್ರವಾಗಿ ಯೋಚನೆ ಮಾಡುತ್ತಾರೆ. ಬೇರೆಯವರ ಸಲಹೆ ಆಗಲಿ, ಬೇರೆಯವರ ಸೂಚನೆಯನ್ನಾಗಲಿ ಅವರು ತೆಗೆದುಕೊಳ್ಳುವುದು ಬಹಳ ಕಡಿಮೆ. ತಮ್ಮ ನಿರ್ಧಾರ ಏನು ಅದರಂತೆಯೇ ಅವರು ನಿರ್ಧಾರ ಮಾಡಿಕೊಂಡು, ನಿಖರವಾದ ನಿರ್ಧಾರ, ಅದರಲ್ಲಿ ಅವರು ಯಾವಾಗಲೂ ಅದನ್ನೇ ಅವರು ಅಂಟಿಕೊಂಡು ಬಿಡುತ್ತಾರೆ. ಬೇರೆಯವರ ಮಾತಿಗೆ ಇವರು ಬಿಸಿನೆಸ್ ಮ್ಯಾನ್ ಆಗಿ, ಒಳ್ಳೆಯ ಬಿಸಿನೆಸ್ ವ್ಯಾಪಾರಸ್ಥರಾಗಿ ಹೆಚ್ಚಿನ ಹಣ ಸಂಪಾದನೆಯನ್ನು ಮಾಡುತ್ತಾರೆ, ಶ್ರೀಮಂತಿಕೆಯನ್ನ ಅನುಭವಿಸುತ್ತಾರೆ. ಎಂತಹ ಕಷ್ಟ ನಷ್ಟಗಳು ಬಂದಾಗಲೂ ಅವರು ಅದನ್ನ ಲೆಕ್ಕಿಸದೆ ಮುಂದೆ ಸಾಗುತ್ತಾರೆ ಎಂಬುದರ ಸೂಚನೆಯಾಗಿದೆ. ಅವರು ಸಣ್ಣ ವ್ಯಾಪಾರ ಆರಂಭಿಸಿದರೂ ಸಾಕು, ಅವರು ಅದರಿಂದ ಹೆಚ್ಚಿನ ವ್ಯಾಪಾರವನ್ನು ವಿಸ್ತರಿಸಿ ಹೆಚ್ಚು ದೊಡ್ಡ ದೊಡ್ಡ ವ್ಯಾಪಾರಿಯಾಗಿ ಬೆಳೆಯಲು ಸಾಧ್ಯತೆ ಇದೆ. ಅದೇನಕ್ಕೆ ಅವರು ಕೆಲಸ ಮಾಡುವ ರಂಗದಲ್ಲಿ ಅವರು ನಾಯಕರೆನಿಸಿಕೊಳ್ಳುವಂತಹ ಸಾಧ್ಯತೆ ಇದೆ. ಅಂದರೆ ಅವರು ಆ ರಂಗದಲ್ಲಿ ಅವರು ಏನು ಕೆಲಸ ಮಾಡುತ್ತಾರೋ ಆ ರಂಗದಲ್ಲಿ ಅವರು ಆ ರಂಗದ ನಾಯಕರೆನಿಸಿಕೊಳ್ಳುತ್ತಾರೆ. ಅಂದರೆ ಒಟ್ಟಾರೆ ಇವರು ಬಿಸಿನೆಸ್ ಮ್ಯಾನ್ ಆಗಿ ಹೆಚ್ಚಿನ ಹಣವನ್ನ ಸಂಪಾದನೆ ಮಾಡುತ್ತಾರೆ. ಯಾಕಂದ್ರೆ ಅವರ ನಿರ್ಧಾರಗಳು ನಿಖರವಾಗಿರುತ್ತದೆ. ಅವರು ಬಹಳ ಬೇಗನೆ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ಬೇರೆಯವರ ಅಭಿಪ್ರಾಯಕ್ಕಾಗಿ ಅವರು ಕಾಯುವುದಿಲ್ಲ. ಆದುದರಿಂದ ಎಲ್ಲವೂ ಅವರಿಗೆ ಒಳ್ಳೆಯದಾಗಿರುತ್ತದೆ. ಕೆಲವೊಮ್ಮೆ ಅವರ ನಿರ್ಧಾರವು ತಪ್ಪಾಗುವುದುಂಟು. ಕನ್ಫ್ಯೂಷನ್ ಜಾಸ್ತಿ ಇವರಿಗೆ. ಅವರು ಕನ್ಫ್ಯೂಷನ್ ಮಾಡ್ಕೊಳ್ತಾರೆ, ನಿರ್ಧಾರ ಮಾಡಿಕೊಳ್ತಾರೆ. ಎಲ್ಲವೂ ಅವರು ಸರಿಯಾದ ನಿರ್ಧಾರ ಮಾಡಿದರು ಅಂತ ಹೇಳಲಿಕ್ಕಾಗದು. ಅವರು ಮಾಡುವಂತಹ ನಿರ್ಧಾರಗಳು ಕೆಲವೊಮ್ಮೆ ತಪ್ಪಾಗುತ್ತದೆ. ಅವರಿಗೆ ಕನ್ಫ್ಯೂಷನ್ ಹೆಚ್ಚಾಗಿರುತ್ತದೆ. ಆಗುವುದರಿಂದ ಅವರು ಆ ನಿರ್ಧಾರಗಳಲ್ಲಿ ಅಂತ ಕನ್ಫ್ಯೂಷನ್ ಆಗ್ಬಿಟ್ರೆ ತಲೆ ಕೆಡಿಸಿಕೊಳ್ಳುವಂತ ಸ್ಥಿತಿ ಬರುತ್ತೆ. ಆದರೂ ಅವರು ಬಿಸಿನೆಸ್ ನಲ್ಲಿ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಿ ಅವರು ಜೀವನದಲ್ಲಿ ಯಶಸ್ವಿಯಾಗುತ್ತಾರೆ. ಅದೇ ಒಟ್ಟಿಗೆ ನಾನು ಮೊದಲು ಹೇಳಿದಾಗೆ ಈ ಒಟ್ಟಿಗೆ ಬಂದಿದ್ದರೆ ಸಾಮಾನ್ಯವಾಗಿ ಇರೋದು ಹೀಗೆ ಒಂದೇ ಕಡೆಯಿಂದ ಎರಡು ಒಟ್ಟಿಗೆ ಆಯುಷ ರೇಖೆ ಮತ್ತು ಜ್ಞಾನ ರೇಖೆ ಒಟ್ಟಿಗೆ ಆರಂಭಿಸಿದರು. ಆದರೆ ಆಮೇಲೆ ಹೀಗೆ ಅಗಲವಾಗ್ತಾ ಹೋಗುತ್ತದೆ, ಮತ್ತೆ ಅಗಲವಾಗ ಸಾಮಾನ್ಯ ಜೀವನ ಹೀಗೆ ಅಗಲವಾಗ್ತಾ ಹೋದರೆ ಇವರ ಸಾಮಾನ್ಯವಾದ ಜೀವನ ನಡೆಸುತ್ತಾರೆ. ಬೇರೆಯವರ ಸಹಕಾರವನ್ನ ಅವರು ಯಾವಾಗಲೂ ಅಪೇಕ್ಷೆ ಪಡುತ್ತಾರೆ. ಅವರು ಬೇರೆಯಾಗಿ ಯೋಚನೆ ಮಾಡಿ ಕೆಲಸ ಮಾಡಲು ಆರಂಭಿಸಿದ ಸಾಕ ಅವರಿಗೆ ಪ್ರತಿಯೊಂದು ಕೆಲಸದಲ್ಲೂ ಬೇರೆಯವರ ಸಹಕಾರ ಬೇಕೆನಿಸುತ್ತದೆ. ಈಗ ಹೆಚ್ಚು ದೂರವರೆಗೆ ಇದು ಒಟ್ಟಿಗೆ ಹೋಗಿದ್ರೆ, ಇಲ್ಲಿವರೆಗೂ ಒಟ್ಟಿಗೆ ಹೋಗಿದ್ದರೆ ಅದು ಎಲ್ಲಿಯವರೆಗೆ ಒಟ್ಟಿಗೆ ಹೋಗಿರುತ್ತೋ ಅಲ್ಲಿಯವರೆಗೆ ಅವರು ಬೇರೆಯವರ ಮೇಲೆ ಅವಲಂಬಿತರಾಗಿರುತ್ತಾರೆ ಹೊರತು ಸ್ವಂತವಾಗಿ ಏನನ್ನು ಮಾಡುವುದಿಲ್ಲ. ಆದುದರಿಂದ ಬೇರೆಯವರ ಜೊತೆಯಲ್ಲಿ ಅವರು ಕೆಲಸ ಮಾಡುವುದರಿಂದ ಅವರ ಸಹಕಾರ ಹೆಚ್ಚಾಗಿರುತ್ತೆ. ಆದರೆ ಅವರು ಮುಪ್ಪಾದ ಮೇಲೆ, ಯಾಕಂದ್ರೆ ಇದು ಬೇರೆ ಬೇರೆ ಆದ್ಮೇಲೆ, ಇಲ್ಲವೇ ಮಧ್ಯ ವಯಸ್ಸಿನ ಬಳಿಕ ಮಾತ್ರ ಜೀವನದಲ್ಲಿ ಅಭಿವೃದ್ಧಿಯನ್ನ ಕಾಣುತ್ತಾರೆ. ಯಾಕಂದ್ರೆ ಅವರ ಶ್ರಮ ಮತ್ತು ಅವರ ಶಕ್ತಿಯ ಬಗ್ಗೆ ಅವರಿಗೆ ಸರಿಯಾದ ತಿಳುವಳಿಕೆ ಇರುವುದಿಲ್ಲ. ಯಾಕಂದ್ರೆ ನಾನು ಏನ್ ಮಾಡ್ಬೋದು, ಹೇಗೆ ಮಾಡ್ಬೋದು ಅನ್ನೋದಕ್ಕೆ ಬೇರೆಯವರ ಸಲಹೆಯನ್ನು, ಪ್ರತಿಯೊಂದಕ್ಕೂ ಬೇರೆಯವರ ಸಲಹೆಯನ್ನ ಅವರು ಅಪೇಕ್ಷೆ ಪಡುತ್ತಾರೆ. ಆದುದರಿಂದ ತನ್ನ ಶ್ರಮಕ್ಕೆ ಯಾವ ರೀತಿಯ ಶಕ್ತಿ ಇದೆ, ಯಾವ ರೀತಿಯ ಫಲ ಸಿಗುತ್ತದೆ ಎಂಬುದನ್ನ ಅವರು ಬೇರೆ ಆಗುವ ತನಕ ಅವರಿಗೆ ತಿಳಿದಿರುವುದಿಲ್ಲ. ಬೇರೆ ಆದ ಕೂಡಲೇ ಅವರಿಗೆ ತಮ್ಮ ಶಕ್ತಿ ಅರಿವಾಗುತ್ತೆ, ತಾವು ಶ್ರಮ ಪಟ್ಟದಕ್ಕೆ ಪ್ರತಿಫಲವನ್ನು ಪಡೆಯುತ್ತಾರೆ, ಜೀವನದಲ್ಲಿ ಅಭಿವೃದ್ಧಿ ಆಗ್ತಾರೆ, ಜೀವನ ಸುಖವಾಗಿರುತ್ತದೆ ಎಂಬುದು ಹೀಗೆ ಒಟ್ಟಿಗೆ ಒಂದೇ ಕಡೆಯಿಂದ ಹೊರಟಾಗ ಆಗುವಂತಹ, ಅವರ ಜೀವನದಲ್ಲಿ ಅಡೆಯುವಂತಹ ಅವರ ಭವಿಷ್ಯದ ನಿರ್ಧಾರಗಳು
ಹಾಗೆ ಇರುವುದರಿಂದ ಅವರು ಶ್ರೀಮಂತಿಕೆಯನ್ನು ಅನುಭವಿಸುತ್ತಾರೆ. ಈಗ ನೋಡಿ, ಭಿನ್ನವಾಗಿ ಯೋಚಿಸಿದ ಸಂದರ್ಭಗಳನ್ನು ಸರಿಯಾಗಿ ಬಳಸಿಕೊಳ್ಳುತ್ತಾರೆ. ಯಾವಾಗ ಅವರು ತಮ್ಮ ಜೀವನದಲ್ಲಿ ಭಿನ್ನವಾಗಿ ಯೋಚಿಸ್ತಾರೆ. ಯಾವಾಗ ಇದು ಬೇರೆ ಬೇರೆಯಾದ ಕೂಡಲೇ, ಈ ಎರಡು ರೇಖೆಗಳು ಬೇರೆ ಬೇರೆಯಾದ ಕೂಡಲೇ ಅವರು ಭಿನ್ನವಾಗಿ ಯೋಚಿಸುತ್ತಾರೆ, ಸಂದರ್ಭಗಳನ್ನು ಸರಿಯಾಗಿ ಬಳಸಿಕೊಳ್ಳುತ್ತಾರೆ, ಹಾಗೆಯೇ ಶೀಘ್ರ ನಿರ್ಧಾರ ತೆಗೆದುಕೊಳ್ಳುತ್ತಾರೆ. ಸೋಲು ಗೆಲುವಿನ ಬಗ್ಗೆ ಯೋಚಿಸುವುದಿಲ್ಲ. ಅವರ ಜೀವನ ಆ ರೀತಿ ಮುಂದುವರಿಯುತ್ತದೆ. ಈಗ ಚಿಕ್ಕದಾಗಿ ವ್ಯತ್ಯಾಸ ಇದ್ದರೆ, ಚಿಕ್ಕದಾಗಿ ಮಾತ್ರ ಇದು ಸ್ವಲ್ಪ ವ್ಯತ್ಯಾಸ, ಅಂದ್ರೆ ಸ್ವಲ್ಪವಾಗಿ ಆಗಲ ಕಡಿಮೆ ಇರುತ್ತೆ ನೋಡಿ. ಈಗ ಇಷ್ಟೇ ಗ್ಯಾಪ್, ಸ್ವಲ್ಪನೇ ಗ್ಯಾಪ್. ಈ ತರ ಗ್ಯಾಪ್ ಇದ್ದಾಗ ಯೋಚಿಸಿ ನಿರ್ಧಾರ ಮಾಡುತ್ತಾರೆ. ಯಾವುದೇ ವಿಚಾರವನ್ನು ಯೋಚಿಸಿ ನಿರ್ಧಾರ ಮಾಡುತ್ತಾರೆ. ಆದುದರಿಂದ ಸಂದರ್ಭಗಳು ಕೈತಪ್ಪಿ ಹೋಗುತ್ತದೆ. ಯೋಚಿಸಕ್ಕೆ ತೆಗೆದುಕೊಳ್ಳುವಂತ ಸಮಯದಿಂದಾಗಿ ಅವರು ಮಾಡಬೇಕಾದ ಯಾವುದೋ ಒಂದು ಕೆಲಸವನ್ನು ವಹಿಸಿಕೊಳ್ಳಬೇಕಾದ್ರೆ ಅವರು ನಿರ್ಧಾರ ಮಾಡಲು ಲೇಟ್ ಆಗುವುದರಿಂದ ಅವರ ಬರಬೇಕಾದ ಸಂದರ್ಭವನ್ನು ಅವರು ಕಳೆದುಕೊಳ್ಳುತ್ತಾರೆ. ಯಾವಾಗಲೂ ಅವರಿಗೆ ಒಂಥರ ಗೊಂದಲ, ಏನು ಮಾಡಬೇಕು, ಏನಾಗುತ್ತೆ, ಏನು ಎಂಬ ಗೊಂದಲಗಳು ಅವರಲ್ಲಿ ಹೆಚ್ಚಾಗಿ ಕಂಡು ಬರುತ್ತದೆ. ಇನ್ನು ಒಂದೇ ಪಾಯಿಂಟ್ ಇಂದ ಹೊರಟ ಕೂಡಲೇ, ಒಂದೇ ಪಾಯಿಂಟ್ ಇಲ್ಲಿ ನೋಡಿ, ಆಗಲೇ ಹೇಳಿದ ಒಂದೇ ಪಾಯಿಂಟ್ ಇಂದ, ಈಗ ಇಲ್ಲಿ ಒಂದೇ ಪಾಯಿಂಟ್ ಇಂದ ಎರಡು ಆಯುಷ ರೇಖೆ ಮತ್ತು ಜ್ಞಾನ ರೇಖೆ ಒಂದೇ ಪಾಯಿಂಟ್ ಇಂದ ಹೊರಟು ಕೂಡಲೇ ಎರಡಾಗಿರುತ್ತೆ. ಅಂದ್ರೆ ಇಲ್ಲಿಂದ ಇಲ್ಲಿಗೆ ಅಷ್ಟೇ, ಕೂಡಲೇ ಎರಡಾಗುತ್ತೆ. ಅವರು ಯಾವ ರೀತಿ ಒಂದೇ ಪಾಯಿಂಟ್ ಇಂದ ಹೊರಟಿದೆ, ಕೂಡಲೇ ಬೇರೆ ಅವಾಗ ಗ್ಯಾಪ್ ಆಗ್ತಾ ಹೋಗುತ್ತೆ, ಕೂಡಲೇ ಎರಡಾಗಿ ಕಾಣಿಸುತ್ತೆ. ಇವರು ಸಾಮಾನ್ಯವಾದ ಜೀವನ ನಡೆಸುತ್ತಾರೆ. ಹಾಗೆಯೇ ಸಾಮಾನ್ಯವಾದ ಜೀವನ ನಡೆಸುವಂತ ವ್ಯಕ್ತಿಗಳಲ್ಲಿ ಈ ರೀತಿಯಲ್ಲಿ ಕಾಣುವುದಂತೆ ಎಲ್ಲರಂತೆ ಯೋಚಿಸುತ್ತಾರೆ. ಹಾಗೆ ಸ್ವತಂತ್ರ ಜೀವನಗಳಲ್ಲಿ ಬೇರೆಯವರ ನೆರವು ಅವಶ್ಯಕ. ಇವರಿಗೆ ಸ್ವತಂತ್ರವಾಗಿ ಇವರು ಯೋಚಿಸಿದರೂ ಸಹ ಅವರಿಗೆ ಬೇರೆಯವರ ನೆರವು ಅವಶ್ಯಕವೆನಿಸುತ್ತದೆ. ಈ ರೀತಿ ಒಂದೇ ಪಾಯಿಂಟ್ ಇಂದ ಈ ರೇಖೆಗಳು ಹೊರಟಾಗ ಅವರಲ್ಲಿ ಹಾಗೆ ಕಾಣುತ್ತದೆ. ಇವರು ಒಂದೇ ಪಾಯಿಂಟ್ ಇಂದ ಹೊರಟ್ರೆ ಏನಾಗುತ್ತೆ, ಅವರು ಸಾಮಾನ್ಯವಾಗಿ ಜೀವನ ಎಲ್ಲರಂತೆ ಯೋಚಿಸುತ್ತಾರೆ. ಸ್ವತಂತ್ರ ಜೀವಿಗಳಲ್ಲ, ಬೇರೆಯವರ ನೆರವು ಇವರಿಗೆ ಅವಶ್ಯಕ ಎಂಬುದನ್ನ ತಿಳ್ಕೋಬೇಕು. ಇನ್ನು ನಾವು ಮೊದಲೇ ಹೇಳಿದಂಗೆ ಇದು ತುಂಬಾ ದೂರದಿಂದ ಎರಡು ಪಾಯಿಂಟ್ಗಳು ಬೇರೆ ಬೇರೆ ಆಗಿದ್ದರೆ ನೋಡಿ, ಇಷ್ಟು ದೂರ ನೋಡಿ, ಇಷ್ಟು ಗ್ಯಾಪ್ ಬಂದ, ತುಂಬಾ ದೂರದಿಂದ ಬಂದಾಗ ಅವರಿಗೆ ತುಂಬಾ ದೂರದಿಂದ, ಇದು ನಾವು ಹೇಳುದಲ್ಲ, ಇದು ಮೊದಲು ಆಗಿರೋದು. ಸರಿ, ಹಿಂಗೆ ತುಂಬಾ ದೂರದವರೆಗೆ ಈ ಒಟ್ಟಿಗೆ ಒಂದೇ ರೇಖೆಯಾಗಿ ಸಾಗಿರುತ್ತದೆ, ಒಂದೇ ರೇಖೆಯಾಗಿ ತುಂಬಾ ದೂರದ ಒಟ್ಟಿಗೆ ಸಾಗಿದ್ರೆ ಅವರ ಜೀವನಾಭಿವೃದ್ಧಿ ಮಧ್ಯ ವಯಸ್ಸಿನ ಬಳಿಕ ಇಲ್ಲವೇ ಮುಪ್ಪಿನಲ್ಲಿ ಹೆಚ್ಚು ಶ್ರಮವಾಗುತ್ತದೆ. ಆವರೆಗೆ ಅವರಿಗೆ ಮಧ್ಯ ವಯಸ್ಸು ದಾಟುವವರೆಗೆ ಅವರು ಹೆಚ್ಚು ಶ್ರಮ ಪಡಬೇಕಾಗುತ್ತದೆ, ಜೀವನದಲ್ಲಿ ಹೆಚ್ಚು ಕಷ್ಟಪಡಬೇಕಾಗುತ್ತದೆ ಎಂಬುದರ ಸೂಚನೆ ಅದಾಗಿರುತ್ತದೆ. ಇನ್ನು ಆಧ್ಯಾತ್ಮ ಗುರಿ ಮುಟ್ಟುವಂತಹ ಕೆಲವು ಜನಗಳಿರ್ತಾರೆ. ಅವರಲ್ಲಿ ಮಂಗಳ ರೇಖೆ ಇದೆಯಲ್ಲ, ಮಂಗಳ ರೇಖೆ ಬೇರೆಯವರ ಸಹಾಯದಿಂದ ಸೌಭಾಗ್ಯ, ಆರೋಗ್ಯ ದಕ್ಷಿಣವನ್ನ, ಈ ಮಂಗಳ ರೇಖೆ ಇಲ್ಲಿ, ಇದು ಮಂಗಳ ಎರಡು ಇಲ್ಲಿ, ಇದು ಬೇರೆಯವರ ಸಹಾಯದಿಂದ ಸೌಭಾಗ್ಯ, ಆರೋಗ್ಯ ರಕ್ಷಣೆ, ಯಾವುದೇ ರೋಗ ಬಂದರೂ ಅವರ ರೋಗ ಬೇಗನೆ ಗುಣವಾಗುತ್ತದೆ ಈ ರೀತಿಯ ಮಂಗಳ ರೇಖೆ ಇದ್ದರೆ. ಹೀಗೆ ನಾವು ಕೆಲವು ವಿಚಾರಗಳನ್ನ ಇವತ್ತು ತಿಳಿದುಕೊಂಡವು. ಅಂದರೆ ನಾನು ಮೊದಲು ಹೇಳಿದ ಕೆಲವು ಭಾಗ್ಯರೇಖೆ ಅಂತ, ಭಾಗ್ಯರೇಖೆ ಅಲ್ಲ ಇವತ್ತು ನಾನು ಹೇಳಬೇಕಾಗಿದ್ದು ಜ್ಞಾನ ರೇಖೆಯ ಬಗ್ಗೆ ಮತ್ತು ಆಯುಷ ರೇಖೆಗಳ ಸಂಬಂಧದ ಬಗ್ಗೆ ಹೇಳಿದ್ದೆ. ಮೊದಲು ನಾನು ಭಾಗ್ಯರೇಖೆ ಅಂತ ಹೇಳ್ಬಿಟ್ಟೆ, ಅದು ಭಾಗ್ಯರೇಖೆ ಅಲ್ಲ ಇವತ್ತು ನಾನು ಹೇಳಿದ್ದು. ಭಾಗ್ಯರೇಖೆ ಇನ್ನೊಂದು ದಿವಸ ಹೇಳೋಣ. ಇವತ್ತು ಹೇಳಿದ್ದು ಈ ರೇಖೆ ಯಾವುದು, ನಮ್ಮ ಜ್ಞಾನ ರೇಖೆ ಮತ್ತು ಆಯುಷ ರೇಖೆಗಳ ಸಂಬಂಧದ ಆಗುವಂತಹ ಗುಣಗಳು, ಅದರಿಂದ ಶ್ರೀಮಂತಿಗೆ ಬರುವಂತಹ ವಿಚಾರಗಳು ಯಾವ ಯಾವ ರೀತಿಯಲ್ಲಿ ಯಾವಾಗ ಬರುತ್ತೆ ಎಂಬುದನ್ನ ತಿಳ್ಕೊಂಡೆವು. ನೀವು ಇನ್ನೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದ್ರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್. ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆಗಿಕೊಳ್ಳೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರೋದ್ರಿಂದ ನೀವು ಎಲ್ಲಾ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯ ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ಜೀವನ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿ ಆಗ್ತೀರಿ.
ಪ್ರತಿಯೊಂದು ವಿಡಿಯೋನ ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಭವಿಷ್ಯ ತಿಳಿಯಬೇಕೆಂಬ ಆಸಕ್ತಿ ಇರುವವರು ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಎಸ್ ಅಂತ ಕಳಿಸಿ, ಹಾಯ್ ಅಂತ ಕಳಿಸಿ, ನನಗೆ ಭವಿಷ್ಯ ತಿಳಿಯಬೇಕಂತ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ನಿಖರವಾದ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯ ಹುಟ್ಟಿದಾಗಿನಿಂದ ಕೊನೆಯವರೆಗೆ ಏನೇನು ನಡೆಯುತ್ತದೆ, ಬರುವ ಕಷ್ಟ ನಷ್ಟಗಳನ್ನು ಪರಿಹರಿಸಿಕೊಳ್ಳುವುದು ಹೇಗೆ ಎಂಬ ವಿಚಾರಗಳನ್ನು ತಿಳಿಸುತ್ತಾಗುತ್ತದೆ. ಆಸಕ್ತಿ ಮತ್ತು ನಂಬಿಕೆ ಇದ್ದವರು ಮಾತ್ರ ಈ ಸದುಪಯೋಗಪಡಿಸಿಕೊಳ್ಳಬಹುದು. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇವೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.